ತುಂಬ ಸ್ಪೆಷಲ್ ಅನ್ಸೋದು ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ. ನನಗಂತೂ ಅದು ತುಂಬ ಕಾಯ್ತಾ ಇರ್ತೀನಿ. ನಾನು ಯಾವಾಗ ಅಮ್ಮನ ಮನೆಗೆ ಹೋಗ್ತಾ ಇರ್ತೀನಿ ಅಂತ. ನಾವು ಇಲ್ಲಿ ಬಂದು 1 1/2 ಮಂತ್ ಆಯಿತು. ಈಗ ಹೋಗ್ತಾ ಇದ್ದೀನಲ್ಲ ಮತ್ತೆ ಅದೇ ಎಕ್ಸ್‌ಮೆಂಟ್‌ಮೆಂಟ್ ಇತ್ತು. ಫೈನಲಿ ಊರಿಗೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಈ ನಡುವೆ ತುಂಬ ಮಿನಿ ವ್ಲಾಗ್ಸ್ ಕಡಿಮೆನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಸಾಲ್ತಲ್ಲ ನನಗೆ. ಈಗ ಹಬ್ಬದ್ದು ಅಷ್ಟೇ ತುಂಬ ದಿನ ಆದಮೇಲೆ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಪಾಪು ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ನಿದ್ದೆ ಮಾಡಿಬಿಟ್ಲು. ಸರಿ ಅಂತೇಳಿ ನಾನು ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ಬೇಡ ಆಟೋಲ್ಲಿ ಹೋಗೋಣ ಅಂತ ಹೇಳಿ ಹೊರಟೆ. ಹಾಗೆ ಈ ಒಂದು ಚಿನ್ನದ ಓಲೆನ ನಾನು ತಗೊಂಡಿದ್ದೆ. ನೆಕ್ಸ್ಟು ಅಮ್ಮನಿಗೆ ಸ್ವಲ್ಪ ದೀಪಗಳೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಎಣ್ಣೆ ಜೊತೆ ಮೈನ್ಬತ್ತಿಯನ್ನು ಹಾಕಿಬಿಟ್ಟು ಕ್ಯಾಂಡಲ್ಸನ್ನು ಹಾಕ್ಬಿಟ್ಟು ಅದನ್ನು ಕಾಯಿಸಿ ಈ ಥರ ನಾವು ಫಿಲ್ ಮಾಡಿ ಇಟ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ನಮಗೆ ಉರಿಯೋದಕ್ಕೆ ಚೆನ್ನಾಗಿ ಉರಿಯುತ್ತೆ ಮತ್ತು ಎಣ್ಣೆ ಎಲ್ಲ ಲೀಕ್ ಆಗೋ ಥರ ಅನಿಸೋದಿಲ್ಲ. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟೆ. ಆನಂತರ ಗೊತ್ತಲ್ವಾ, ಅಮ್ಮನ ಮನೆಗೆ ಬಂದರೆ ನನಗೆ ಈ ವ್ಯೂ ನೋಡೋದೇ ತುಂಬ ಖುಷಿ ಆಗ್ತಾ ಇರುತ್ತೆ, ಗಿಡ ಮರನ ನೋಡೋದು. ಸಂಜೆ ಅಷ್ಟರಲ್ಲಿ ಈ ಥರ ಆಗಿಬಿಟ್ಟಿತ್ತು ನಮ್ಮ ಫೇಸ್ಗಳೆಲ್ಲ. ಜಸ್ಟ್ 1 ಅವರ್ಗೆ ಈ ಥರ ಆಗಿಬಿಡ್ತು. ಸರಿ ಅಂತೇಳಿ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಅರಿಶಿನ ಕುಂಕುಮ ಇಟ್ಟು ದೀಪ ಹಚ್ಚೋದಕ್ಕೆ ರೆಡಿ ಆಗುತ್ತೆ ಅಂತ ಹೇಳಿ ದೇವ್ರ ಮನೆಯಲ್ಲಿ ಎತ್ತಿ ಇಟ್ಬಿಟ್ಟಿದ್ದೀನಿ. ಅಮ್ಮ ಆಲ್ರೆಡಿನೂ ದೇವ್ರ ಮನೇಲಿ ಎಲ್ಲ ಪೂಜೆಗೆ ಅಂದರೆ ಕಳಶವನ್ನೆಲ್ಲ ತೊಳೆದು ಬಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಹೆಂಗೆ ಕೋಳಿ ಕೂಗ್ತಾ ಇದೆ ಅಂತ.